ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ಟು ದಿ ಪಾಯಿಂಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೈತ್ರಾ ಸನಾತನಿ. ವೀಕ್ಷಕರೇ, 2 ವರ್ಷಗಳಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಗಮನಿಸಿದ್ರ? ಅವರ ಭಾಷಣಗಳನ್ನು ನೀವು ಕೇಳಿರಬೇಕು. ಅದು ಸ್ವಾತಂತ್ರ್ಯ ದಿನಾಚರಣೆಯ ಭಾಷಣವೇ ಇರಲಿ ಅಥವಾ ಯಾವುದೇ ವೇದಿಕೆ ಇರಲಿ, ಅಲ್ಲೆಲ್ಲ ಗ್ಯಾರಂಟಿ ಯೋಜನೆಗಳದ್ದೇ ಭಾಷಣ ಬಿಗಿತಾನೆ ಬರ್ತಿದ್ದಾರೆ. ನಾವು 5 ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿದ್ದೀವಿ, 10 kg ಅಕ್ಕಿ ಕೊಟ್ಟಿದ್ದೀವಿ ಅಂತ ಹೇಳಿದ್ದು. ಆದರೆ ಅವೈಜ್ಞಾನಿಕವಾಗಿ ಗ್ಯಾರಂಟಿ ಯೋಜನೆಗಳನ್ನು ಅಸಮರ್ಪಕವಾಗಿ ಜಾರಿಗೆ ತಂದಿರೋ ಸಿದ್ದರಾಮಯ್ಯನವರ ಬಾಯಲ್ಲಿ ಒಂದು ದಿನವೂ ರಾಜ್ಯದ ಅಭಿವೃದ್ಧಿ ಕುರಿತು ಒಂದೇ ಒಂದು ಮಾತು ಬಂದಿಲ್ಲ. ಮತ ಬ್ಯಾಂಕ್, ಜನರ ಮೂಗಿಗೆ ತುಪ್ಪ ಸವರೋ ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯದ ಅಭಿವೃದ್ಧಿಗೆ ಹೇಗೆ ಪೆಟ್ಟು ಬೀಳ್ತಿದೆ ಅನ್ನೋದರ ಬಗ್ಗೆ ಸ್ಫೋಟಕ ವರದಿಯೊಂದು ಲಭ್ಯವಾಗಿದೆ. ಹೌದು, ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯದಲ್ಲಿ ಅಭಿವೃದ್ಧಿ ಕುಂಠಿತವಾಗ್ತಿದೆ, ವಿತ್ತೀಯ ಕೊರತೆ ಉಂಟಾಗ್ತಾ ಇದೆ. ಇದರಿಂದ ಜನರಿಗೆ ಮೂಲ ಸೌಕರ್ಯಗಳೇ ಸಿಗ್ತಿಲ್ಲ ಅಂತ ಭಾರತದ ಲೆಕ್ಕ ನಿಯಂತ್ರಕರು ಮತ್ತು ಮಹಾ ಲೆಕ್ಕ ಪರಿಶೋಧಕರ ವರದಿ ಅಥವಾ CAG ವರದಿ ತಿಳಿಸಿದೆ. ಇದನ್ನೆಲ್ಲ ಗಮನಿಸಿದರೆ ಮುಂದಿನ ದಿನಗಳಲ್ಲಿ ಕರ್ನಾಟಕವು ದಿವಾಳಿ ಆಗುತ್ತಾ ಅನ್ನೋ ಅನುಮಾನ ಮೂಡೋ ಥರ ಆಗ್ಬಿಟ್ಟಿದೆ. ರಾಜ್ಯ ಸರ್ಕಾರಕ್ಕೆ 2 ವರ್ಷಗಳಿಂದ ಗ್ಯಾರಂಟಿ ಯೋಜನೆಗಳಿಗೆ ಹಣವನ್ನು ಹೊಂದಿಸೋದೇ ಕೆಲಸವಾಗಿದೆ. ಇನ್ನು ರಾಜ್ಯದಲ್ಲಿ ರಸ್ತೆಗಳ ನಿರ್ಮಾಣ ಕೂಡ ಆಗ್ತಾ ಇಲ್ಲ, ಕೈಗಾರಿಕೆಗಳ ಸ್ಥಾಪನೆಯಾಗಿ ಯುವಕರಿಗೆ ಉದ್ಯೋಗ ಕೂಡ ಸಿಗ್ತಾ ಇಲ್ಲ, ಸಾವಿರಾರು ಸರ್ಕಾರಿ ಶಾಲೆಗಳು ಕೂಡ ಮುಚ್ತಾ ಇವೆ. ಅಭಿವೃದ್ಧಿ ಅನ್ನೋದೇ ಮರೀಚಿಕೆ ಆಗಿದೆ. ಇಷ್ಟಾದರೂ ಸರ್ಕಾರ ಮಾತ್ರ ಹೆಚ್ಚಿನ ಹಣವನ್ನು ವೆಚ್ಚ ಮಾಡಿದೆ. ಇದರ ಪರಿಣಾಮ 2023-24ನೇ ಸಾಲಲ್ಲಿ 9,271 ಕೋಟಿ ರೂಪಾಯಿ ರಾಜಸ್ವ ಕೊರತೆ ಉಂಟಾಗಿದೆ. ಅಲ್ಲದೆ ವಿತ್ತೀಯ ಕೊರತೆಯು 65,522 ಕೋಟಿ ರೂಪಾಯಿಗೆ ಏರಿಕೆಯಾಗುವಂತಾಗಿದೆ ಅಂತ CAG ವರದಿಯಲ್ಲಿ ಶರ ಬರೆಯಲಾಗಿದೆ. ಇಷ್ಟೇ ಅಲ್ಲ, ವಿತ್ತೀಯ ಕೊರತೆ ಮತ್ತು ರಾಜಸ್ವ ಕೊರತೆಯನ್ನು ಸರಿದೂಗಿಸಲು ರಾಜ್ಯ ಸರ್ಕಾರ 63,000 ಕೋಟಿ ರೂಪಾಯಿ ನಿವ್ವಳ ಮಾರುಕಟ್ಟೆ ಸಾಲವನ್ನು ಪಡೆದುಕೊಂಡಿದೆ. ಇನ್ನು 2022-23ಕ್ಕೆ ಹೋಲಿಸಿದರೆ 37,000 ಕೋಟಿ ರೂಪಾಯಿ ಹೆಚ್ಚಿನ ಸಾಲವನ್ನು ಪಡೆಯಲಾಗಿದೆ. ಗ್ಯಾರಂಟಿ ಯೋಜನೆಗಳ ಕಾರಣದಿಂದಲೇ ಬಂಡವಾಳ ವೆಚ್ಚವನ್ನು 5,229 ಕೋಟಿ ರೂಪಾಯಿ ಕಡಿಮೆ ಮಾಡಲಾಗಿದೆ ಎಂದು ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಇದನ್ನೆಲ್ಲ ಗಮನಿಸಿದರೆ ಮುಂದಿನ ದಿನಗಳಲ್ಲಿ ರಾಜ್ಯದ ಪರಿಸ್ಥಿತಿ ಏನು ಅನ್ನೋದೇ ಆತಂಕಕಾರಿಯಾಗಿದೆ. ಇನ್ನು ಬಡವರು ಶ್ರೀಮಂತರು ಅನ್ನೋದೇ ಎಲ್ರಿಗೂ ಫ್ರೀ ಅಂತ ಘೋಷಣೆ ಮಾಡಿದ ಸಿದ್ದರಾಮಯ್ಯನವರು ಪ್ರತಿ ವರ್ಷ ಸಾಲವನ್ನು ಜಾಸ್ತಿ ಮಾಡ್ತಾನೆ ಇದ್ದಾರೆ. ಸಾಲ ಮಾಡಿ ದುಡ್ಡು ತರೋದು, ಎಲ್ಲವನ್ನ ಗ್ಯಾರಂಟಿ ಯೋಜನೆಗಳಿಗೆ ಸುರಿಯೋದು. ಗ್ಯಾರಂಟಿ ಯೋಜನೆಗಳು ಮತ್ತು ಅದರಿಂದ ಉಂಟಾದ ಕೊರತೆಗಳಿಗೆ ಹಣಕಾಸು ಒದಗಿಸಲು ರಾಜ್ಯ ಸರ್ಕಾರವು 63,000 ಕೋಟಿ ರೂಪಾಯಿಯನ್ನು ನಿವ್ವಳ ಮಾರುಕಟ್ಟೆಗೆ ಸಾಲವನ್ನು ಪಡೆದುಕೊಂಡಿದೆ. ನಿಜ, ಆದರೆ ಇದು ಕಳೆದ ವರ್ಷದ ನಿವ್ವಳ ಸಾಲಕ್ಕಿಂತ ಬರೋಬ್ಬರಿ 37,000 ಕೋಟಿ ರೂಪಾಯಿ ಹೆಚ್ಚಾಗಿದೆ. ಅಂದರೆ ಒಂದೇ ವರ್ಷದಲ್ಲಿ ಸಾಲದ ಪ್ರಮಾಣವನ್ನು 37,000 ಕೋಟಿ ರೂಪಾಯಿ ಜಾಸ್ತಿ ಮಾಡಲಾಗಿದೆ. ಇದು ರಾಜ್ಯದ ಮೂಲ ಸೌಕರ್ಯ ಯೋಜನೆಗಳ ಕತ್ತು ಕುಯ್ಯೋದಕ್ಕೆ ಕಾರಣವಾಗಿದೆ. ಹಿಂದಿನ ವರ್ಷಕ್ಕೆ ಹೋಲಿಸಿದರೆ ಗ್ಯಾರಂಟಿ ಯೋಜನೆಗಳು ಮೂಲ ಸೌಕರ್ಯಕ್ಕಾಗಿ ನೀಡುವ ಹಣದಲ್ಲಿ 5,229 ಕೋಟಿ ರೂಪಾಯಿ ಕಡಿಮೆ ಮಾಡಲಾಗಿದೆ ಅಂತ CAG ವರದಿ ತಿಳಿಸಿದೆ. ಇದನ್ನೆಲ್ಲ ಗಮನಿಸಿದರೆ ರಾಜ್ಯದ ಮೂಲ ಸೌಕರ್ಯ ಯೋಜನೆಗಳು ಯಾವ ರೀತಿ ಹಳ್ಳ ಹಿಡಿದಿವೆ, ಸಣ್ಣ ಹಳಿಗಳ ರಸ್ತೆಯೂ ಅಭಿವೃದ್ಧಿ ಆಗ್ತಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಒಂದು ಕಡೆ ಅವೈಜ್ಞಿಕ ಗ್ಯಾರಂಟಿ ಯೋಜನೆಗಳಿಗೆ ಸಾಲ ತಂದು ಹಣ ಕೊಡ್ತಿರೋ ಸರ್ಕಾರ ಖಜಾನೆ ಖಾಲಿ ಆಗೋದನ್ನು ತಡಿತಾ ಇಲ್ಲ, ಸರ್ಕಾರಕ್ಕೆ ಆಗ್ತಿರೋ ನಷ್ಟವನ್ನು ಕೂಡ ತಡೆಯೋಕ್ಕಾಗ್ತಾ ಇಲ್ಲ. ಇನ್ನಷ್ಟೇ ಯಾಕೆ, ಅಕ್ರಮವಾಗಿ ಕಬ್ಬಿಣದ ಅದಿರು ಸಾಗಾಣಿಕೆಯಿಂದ ರಾಜ್ಯ ಸರ್ಕಾರಕ್ಕೆ ಸುಮಾರು 78,000 ಕೋಟಿ ರೂಪಾಯಿ ನಷ್ಟವಾಗಿದೆ ಅಂತ ರಾಜ್ಯ ಸರ್ಕಾರದ ಸಂಪುಟ ಉಪಸಮಿತಿಯ ಮಾಹಿತಿಯನ್ನು ನೀಡಿದೆ. ಲೋಕಾಯುಕ್ತ ವರದಿ ಅನ್ವಯ ಗಣಿಗಾರಿಕೆಯಲ್ಲಿ ನಡೆದ ಅಕ್ರಮಗಳ ಕುರಿತು ತೆಗೆದುಕೊಳ್ಳಬೇಕಾದ ಕ್ರಮಗಳ ಬಗ್ಗೆ ತ್ವರಿತಗತಿ ನ್ಯಾಯಾಲಯ ಸ್ಥಾಪಿಸುವ ಬಗ್ಗೆ ಸಚಿವ HK ಪಾಟೀಲ್ ನೇತೃತ್ವದಲ್ಲಿ ಸಮಿತಿ ರಚಿಸಲಾಗಿತ್ತು. ಸಚಿವ ಸಂಪುಟ ಉಪಸಮಿತಿಯು 2025 ಆಗಸ್ಟ್ 13ಕ್ಕೆ ಸರ್ಕಾರಕ್ಕೆ ವರದಿ ಸಲ್ಲಿಸಿದೆ. ಇದರಿಂದ ಲಭ್ಯವಾಗಿರೋ ಮಾಹಿತಿಯು ಸ್ಫೋಟಕವಾಗಿದೆ. ಕರ್ನಾಟಕದ ಬಳ್ಳಾರಿ, ಚಿತ್ರದುರ್ಗ ಮತ್ತು ತುಮಕೂರು ಜಿಲ್ಲೆಗಳಲ್ಲಿನ B ಮತ್ತು C ವರ್ಗದ ಗಣಿ ಗುತ್ತಿಗೆಗಳ ಪ್ರದೇಶಗಳಿಂದ 19.07 ಕೋಟಿ ಮೆಟ್ರಿಕ್ ಟನ್ ಕಬ್ಬಿಣದ ಅದಿರನ್ನು ಅಕ್ರಮವಾಗಿ ಸಾಗಾಣಿಕೆ ಆಗಿರುವ ಸಾಧ್ಯತೆ ಇದೆ. ಇದರ ನಷ್ಟದ ಮೊತ್ತವೇ 78,245.27 ಕೋಟಿ ರೂಪಾಯಿ ಎಂದು ಟೀಮ್ ತಿಳಿಸಿದೆ.
ಇದಿಷ್ಟು ಅಕ್ರಮವಾಗಿ ಸಾಧಿಸಿದ ಅದಿರಿನ ವರದಿ ಆದರೆ ಪರಿಸರ ಮತ್ತು ಅರಣ್ಯಕ್ಕಾದ ನಷ್ಟವನ್ನು ಅಂದಾಜಿಸಿಲ್ಲ ಅನ್ನೋದು ಮತ್ತೊಂದು ಇಂಪಾರ್ಟೆಂಟ್ ಸಂಗತಿಯಾಗಿದೆ. ಅಲ್ಲಿ ಇನ್ನೆಷ್ಟು ಸಾವಿರ ಕೋಟಿ ರೂಪಾಯಿ ನಷ್ಟ ಆಗಿದೆಯೋ ದೇವರಿಗೆ ಗೊತ್ತು. ಇದೆಲ್ಲದರ ಮಧ್ಯೆ ರಾಜ್ಯ ಸರ್ಕಾರಕ್ಕೆ ಗಂಭೀರ ಸಮಸ್ಯೆಗಳೇ ಕಾಣಿಸ್ತಾ ಇಲ್ಲ. ರಾಜ್ಯದಲ್ಲಿ 50,000ಕ್ಕೂ ಅಧಿಕ ಸರ್ಕಾರಿ ಶಾಲೆಗಳ ಶಿಕ್ಷಕರ ಹುದ್ದೆಗಳು ಖಾಲಿ ಬಿದ್ದಿವೆ. ಶಿಕ್ಷಕರೇ ಇಲ್ಲ ಅಂತ ಪೋಷಕರು ಮಕ್ಕಳನ್ನು ಖಾಸಗಿ ಶಾಲೆಗಳಿಗೆ ಸೇರಿಸ್ತಾ ಇದ್ದಾರೆ. ಒಬ್ಬರೇ ಶಿಕ್ಷಕರು ಇರೋ ಸಾವಿರಾರು ಶಾಲೆಗಳು ರಾಜ್ಯದಲ್ಲಿವೆ. ಶಾಲೆಗಳ ದುರಸ್ತಿ ಕಾರ್ಯ ನಡೆಯದ ಕಾರಣ ಈಗಲೂ ಆಗಲೂ ಬೀಳೋ ಸ್ಥಿತಿಯಲ್ಲಿವೆ. ಇಷ್ಟಾದರೂ ರಾಜ್ಯ ಸರ್ಕಾರಕ್ಕೆ ಮಾತ್ರ ಶಿಕ್ಷಕರನ್ನು ನೇಮಕ ಮಾಡಬೇಕು, ಸರ್ಕಾರಿ ಶಾಲೆಗಳ ಜೀರ್ಣೋದ್ಧಾರ ಮಾಡಬೇಕು, ಬಡವರ ಮಕ್ಕಳಾದರೂ ಸರ್ಕಾರಿ ಶಾಲೆಗೆ ಕಳೆ ಬರಬೇಕು, ನಮ್ಮ ಕನ್ನಡ ಬೆಳಿಬೇಕು ಅನ್ನೋ ಕಾಮನ್ ಸೆನ್ಸ್ ಕೂಡ ಇಲ್ಲದಂತಾಗಿದೆ. ಪಾಪ ಲಕ್ಷಾಂತರ ಪದವೀಧರರು BEd MEd ಕೋರ್ಸ್ ಮುಗಿಸಿಯೂ ಪ್ರಾಥಮಿಕ ಶಾಲೆ ಶಿಕ್ಷಕರ ಹುದ್ದೆಗೂ ನೇಮಕ ಆಗದೆ ದಿನಗಳನ್ನು ಕಳೀತಾ ಇದ್ದಾರೆ. ಈ ಕೆಟ್ಟ ಪರಿಸ್ಥಿತಿ ಶಿಕ್ಷಣ ಇಲಾಖೆಯಲ್ಲಿ ಮಾತ್ರ ಅಲ್ಲ, ಬಹುತೇಕ ಇಲಾಖೆಗಳಲ್ಲಿ ಇದೇ ದುಸ್ಥಿತಿ ಇದೆ. ರಾಜ್ಯದ ವಿವಿಧ ಇಲಾಖೆಗಳಲ್ಲಿ ಸುಮಾರು 2.5 ಲಕ್ಷ ಹುದ್ದೆಗಳು ಖಾಲಿ ಇವೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ಅಷ್ಟೇ ಯಾಕೆ, ಕಳೆದ 2 ವರ್ಷಗಳಲ್ಲಿ ಯಾವುದೇ ಪ್ರಮುಖ ನೇಮಕಾತಿ ನಡೆದಿಲ್ಲ. ಸರ್ಕಾರದ 72 ಇಲಾಖೆಗಳು, ಮಂಡಳಿಗಳು ಮತ್ತು ನಿಗಮಗಳಲ್ಲಿ 5.2 ಲಕ್ಷ ಉದ್ಯೋಗಿಗಳಿದ್ದಾರೆ. 2.5 ಲಕ್ಷ ಖಾಲಿ ಹುದ್ದೆಗಳಲ್ಲಿ ಕೆಲವನ್ನ ಮಾತ್ರ ಗುತ್ತಿಗೆ ಆಧಾರದ ಮೇಲೆ ನೇಮಕಗೊಂಡ ನೌಕರರು ನಿರ್ವಹಿಸುತ್ತಿದ್ದಾರೆ. ಇನ್ನು ಕೆಲವು ಕಡೆ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಿರೋರಿಗೂ ಸರ್ಕಾರ ಸರಿಯಾಗಿ ಸಂಬಳ ಕೊಡೋದಕ್ಕೂ ಆಗ್ತಾ ಇಲ್ಲ. ಲಕ್ಷಾಂತರ ಹುದ್ದೆಗಳು ಖಾಲಿ ಇದ್ದು ಕೆಲವು ಕಡೆ ಗುತ್ತಿಗೆ ನೌಕರರು ಮಾತ್ರ ಕಾರ್ಯವನ್ನು ನಿರ್ವಹಿಸಿದರೆ ಯಾವ ಇಲಾಖೆ ಕೆಲಸಗಳು ಸರಿಯಾಗಿ ಆಗ್ತವೆ? ಸಮಸ್ಯೆ ಹೇಳ್ಕೊಂಡು ಕಚೇರಿಗೆ ಬರೋ ಜನರ ಸಮಸ್ಯೆಯನ್ನು ಯಾರು ಬಗೆಹರಿಸ್ತಾರೆ? ಆಡಳಿತ ಯಂತ್ರವೇ ಕುಸಿಯೋ ರೀತಿ ಆದಾಗ ಜನರಿಗೆ ಯಾವ ಪ್ರಯೋಜನಗಳು ಸಿಗ್ತಾ ಇವೆ? ಇನ್ನು ಸರ್ಕಾರಕ್ಕೆ ಉದ್ಯೋಗಿಗಳನ್ನು ನೇಮಕಾತಿ ಮಾಡಿಕೊಳ್ಳೋ ಬದಲು ಯಾವ ಘನಂದಾರಿ ಕೆಲಸ ಇದೆ? ಇಂಥ ಸರ್ಕಾರ ಯಾವ ಪುರುಷಾರ್ಥಕ್ಕೆ ಬೇಕು? ಮಾತು ಮಾತಿಗೂ ನಮ್ಮದು ನುಡಿದಂತೆ ನಡೆದ ಸರ್ಕಾರ ಅಂತ ಸಿದ್ದರಾಮಯ್ಯನವರು ಹೇಳ್ತಾನೆ ಬಂದಿದ್ದಾರೆ. ಆದರೆ ಸರ್ಕಾರ ರಚನೆಯಾದ 1 ವರ್ಷದೊಳಗೆ ಸರ್ಕಾರಿ ಅನುದಾನಿತ ಶಾಲೆಗಳು, ಕಾಲೇಜುಗಳ ಬೋಧಕ ಮತ್ತು ಬೋಧಕೇತರ ವಿಭಾಗಗಳಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡುವುದಕ್ಕಾಗಿ ಪ್ರಣಾಳಿಕೆಯಲ್ಲಿ ಕಾಂಗ್ರೆಸ್ ಹೇಳಿತ್ತು. ಆದರೆ ಸರ್ಕಾರ ರಚನೆಯಾಗಿ 2 ವರ್ಷ ಆಗಿದೆ. ಇನ್ನೂ ಇವರ ನೇಮಕಾತಿ ಬಿಡಿ ಒಂದು ಅಧಿಸೂಚನೆಯನ್ನು ಹೊರಡಿಸಿಲ್ಲ. ಯಾಕಂದರೆ ನೇಮಕಾತಿ ಮಾಡಿಕೊಂಡ್ರೆ ನೌಕರರಿಗೆ ಸಂಬಳ ಕೊಡೋಕೆ ಸರ್ಕಾರದ ಬಳಿ ದುಡ್ಡಿಲ್ಲ. ಮತ್ತೆ ಇದನ್ನು ಯಾವ ಸೀಮೆ ಸರ್ಕಾರ ಅಂತ ಕರಿಬೇಕು ಹೇಳಿ? ಸಿದ್ದರಾಮಯ್ಯನವರು ಈಗ ಹೆಸರಿಗಷ್ಟೇ CM ಆಗಿದ್ದಾರೆ. ಆಡಳಿತ, ಸಚಿವ ಸಂಪುಟದ ತೀರ್ಮಾನಗಳು, ಜಾತಿ ಗಣತಿ ಸೇರಿ ಎಲ್ಲ ವಿಷಯಗಳಲ್ಲೂ ಗಾಂಧಿ ನೆಹರು ಕುಟುಂಬವೇ ಮೂಗು ತೂರಿಸ್ತಾ ಇದೆ. ಸರ್ಕಾರಕ್ಕೆ 2.5 ವರ್ಷ ಆದ ಕೂಡಲೇ ಎಲ್ಲಿ ನನ್ನನ್ನು CM ಸ್ಥಾನದಿಂದ ಕೆಳಗಿಳಿಸ್ತಾರೋ ಅನ್ನೋ ಭಯ, ಆತಂಕ ಸಿದ್ದರಾಮಯ್ಯವ್ರನ್ನ ಕಾಡ್ತಿದೆ. ಇದೇ ಕಾರಣಕ್ಕೆ ಹೈಕಮಾಂಡ್ ಹೇಳಿದ ಒಂದೇ ಮಾತಿಗೆ ತಮ್ಮ ಆಪ್ತ KN ರಾಜಣ್ಣನವರನ್ನೇ ಸಚಿವ ಸ್ಥಾನದಿಂದ ವಜಾ ಮಾಡಿದ್ರು. ಇಷ್ಟೆಲ್ಲ ಒತ್ತಡಕ್ಕೆ ಸಿಲುಕಿರೋ ಸಿದ್ದರಾಮಯ್ಯ ಅವರಿಗೆ ಈಗ ಅಧಿಕಾರ ಉಳಿಸಿಕೊಳ್ಳೋದೇ ಚಿಂತೆಯಾಗಿದೆ. ಹಾಗಾಗಿ ರಾಜ್ಯದ ಸಾಲ ಎಷ್ಟೇ ಆಗಲಿ, ಜನರ ಸಮಸ್ಯೆಗಳು ಏನೇ ಇರಲಿ, ಅಭಿವೃದ್ಧಿ ಆಗದೆ ರಾಜ್ಯ ಹಿಂದುಳಿಯಲಿ, ಆರ್ಥಿಕವಾಗಿ ದಿವಾಳಿ ಆಗಲಿ, ನನ್ನ ಸ್ಥಾನ ಮಾತ್ರ ಭದ್ರವಾಗಿರಲಿ ಅನ್ನೋ ತೀರ್ಮಾನಕ್ಕೆ ಸಿದ್ದರಾಮಯ್ಯನವರು ಬಂದಂಗೆ ಕಾಣಿಸ್ತಾ ಇದೆ. ಆದರೆ ಇವರ ಅಧಿಕಾರದ ಹಪಾಹಪಿಗೆ ಕಷ್ಟ ಅನುಭವಿಸೋ ಜನ ಏನು ಪಾಪ ಮಾಡಿದ್ದಾರೆ? ಇದಕ್ಕೆಲ್ಲ ಯಾವಾಗ ಉತ್ತರ ಸಿಗುತ್ತೆ ಅಂತ ನಾವು ಕಾದು ನೋಡೋಣ. ನೀವೇನು ಹೇಳ್ತೀರಾ? ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.